ಹಾಯ್ ಫ್ರೆಂಡ್ಸ್, ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಆಗುವಂಥ ಪಲಾವ್ ರೆಸಿಪಿ ಹೇಗೆ ಅಂತ ನೋಡೋಣ ಬನ್ನಿ. ಹೇಗೆ ಮಾಡೋದು ಅಂತ ನಾನು ರೆಸಿಪಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಪುದೀನ ಮತ್ತು ವೆಜಿಟೇಬಲ್ಸಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಸ್ಪೈಸಸ್ಸು ಚಕ್ಕೆ, ಲವಂಗ, ಕಸೂರಿ ಮೇಥಿ ಮತ್ತು ಪಲಾವ್ ಎಲೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಕುಕ್ಕರ್ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ ನಂತರ ಹೋಲ್ ಸ್ಪೈಸಸ್ ಹಾಕಿ ಫ್ರೈ ಮಾಡ್ಕೊ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡು ತರಕಾರಿಗಳನ್ನ ಹಾಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಅಕ್ಕಿ ಹಾಕಬೇಕು. ಅಕ್ಕಿ ಹಾಕಿದ ನಂತರ ಅಕ್ಕಿ ಎಷ್ಟಿದೆ ಕ್ವಾಂಟಿಟಿ ನೋಡ್ಕೊಂಡು ನೀರು ಹಾಕಿ ಅದಕ್ಕೆ ಸ್ವಲ್ಪ ಮೊಸರು, ನಿಂಬೆಹಣ್ಣು ಎಲ್ಲ ಹಾಕಬೇಕು. ಹಾಕಿದ ನಂತರ ಎಲ್ಲದೂ ಇನ್ನು ಒಂದು ಮಿಕ್ಸ್ ಕೊಟ್ಟು ಕುಕ್ಕರ್ ಮುಚ್ಚಳ ಹಾಕಿ 2 ವಿಷಲ್ ಬಂದಮೇಲೆ ಆಫ್ ಮಾಡ್ಕೊಂಡು ಕುಕ್ಕರ್ನ ಪಲಾವು ರೆಡಿಯಾಗಿರುತ್ತೆ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ರೆಡಿಯಾಗಿರುತ್ತೆ. ನಿಮ್ಮ ಮನೇಲೂ ಇದೇ ಥರ ರೆಸಿಪಿ ಟ್ರೈ ಮಾಡಿಬಿಟ್ಟು ಹೇಗಾಗಿದೆ ಅಂತ ಹೇಳಿ ಫ್ರೆಂಡ್ಸ್.